ಭಾರತೀಯ ಚಿತ್ರರಂಗದಲ್ಲಿ 1000 ಕೋಟಿ ಗಳಿಕೆ ಮಾಡಿದಂಥ ಸಿನಿಮಾಗಳ ಪಟ್ಟಿ ತುಂಬ ಉದ್ದ ಇದೆ. ಬಾಲಿವುಡ್ನಲ್ಲಿ ಹಲವಾರು ಸಿನಿಮಾಗಳು ಬಂದಿವೆ. ತೆಲುಗಿನವರು ಸಹ ಒಂದಷ್ಟು ಸಿನಿಮಾಗಳು 1000 ಕೋಟಿ ಬಂದಿವೆ. ನಮ್ಮ ಕನ್ನಡದಲ್ಲೂ ಸಹ 1000 ಕೋಟಿ ಸಿನಿಮಾ ಬಂದಿದೆ. ಆದರೆ ತಮಿಳು ಚಿತ್ರರಂಗದಿಂದ ಇದುವರೆಗೂ ಯಾವುದೇ 1000 ಕೋಟಿ ರೂಪಾಯಿ ಸಿನಿಮಾ ಬಂದಿಲ್ಲ. ಸೊ ನಮ್ಮಲ್ಲೂ ಸಹ ಒಂದು 1000 ಕೋಟಿ ರೂಪಾಯಿ ಸಿನಿಮಾ ಬರಬೇಕು ಅಂತ ಹೇಳಿ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ರಜನಿಕಾಂತ್ ಅವ್ರನ್ನ ಮುಂದಿಟ್ಕೊಂಡು ಒಂದು ಸಿನಿಮಾ ತಂದಿದ್ದಾರೆ. ಬನ್ನಿ ಈ ಸಿನಿಮಾ ಹೇಗಿದೆ ಮತ್ತು ಈ ಸಿನಿಮಾ 1000 ಕೋಟಿ ದಾಟುತ್ತಾ ಅನ್ನೋದನ್ನ ವಿಮರ್ಶೆಯಲ್ಲಿ ನಾವು ನೋಡೋಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಒನ್ ಮೀಡಿಯಾ. ನಾನು ನಿಮ್ಮ ಓಂ ಶಿವಚರಣ್. ಇವತ್ತು ನಾವು ವಿಮರ್ಶೆ ಮಾಡ್ತಿರುವಂಥ ಸಿನಿಮಾ ಲೋಕೇಶ್ ಕನಕರಾಜ್ ನಿರ್ದೇಶನದ ರಜನಿಕಾಂತ್, ಉಪೇಂದ್ರ, ನಾಗಾರ್ಜುನ್, ಶೋಭಿನ್ ಸಾಹಿರ್ ಮತ್ತು ಅಮೀರ್ ಖಾನ್ ನಟನೆಯ ಕೂಲಿ. ಇದೊಂದು ಹ್ಯೂಜ್ ಸ್ಟಾರ್ ಕ್ಯಾಸ್ಟ್ ಇರುವಂಥ ಸಿನಿಮಾ. ತಮಿಳುನಾಡಿನ ಸೂಪರ್ ಸ್ಟಾರ್ ರಜನಿಕಾಂತ್ ಜೊತೆಗೆ ಎಲ್ಲ ರಾಜ್ಯಗಳ ಆಯಾ ಸೂಪರ್ ಸ್ಟಾರ್ಗಳೇ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ನಾಗಾರ್ಜುನ್ ಅವರಾಗಿರ್ಬೋದು, ಉಪೇಂದ್ರ ಆಗಿರ್ಬೋದು, ಅಮೀರ್ ಖಾನ್ ಆಗಿರ್ಬೋದು, ಶೋಭಿನ್ ಸಾಹಿರ್ ಆಗಿರ್ಬೋದು, ಇವರೆಲ್ಲರೂ ಅವರವರ ಚಿತ್ರರಂಗದಲ್ಲಿ ದೊಡ್ಡ ಹೆಸರು ಮಾಡಿದಂಥ ನಟರೆ. ಸೊ ಈ ಸಿನಿಮಾದಲ್ಲಿ ಈ ಎಲ್ಲ ನಟರಿಗೂ ಒಳ್ಳೆ ಸ್ಕ್ರೀನ್ ಟೈಮ್ ಸಿಕ್ಕಿದೆಯಾ ಅಂದರೆ ಸಿಕ್ಕಿದೆ. ಅವರ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ ಅಂದರೆ ಒದಗಿಸಿದ್ದಾರೆ. ಆದರೆ ಒಬ್ಬರನ್ನ ಬಿಟ್ಟು ಅದು ಯಾರು ಅಂತ ನಾನು ರಿವ್ಯೂ ಕೊನೆಯಲ್ಲಿ ಹೇಳ್ತೀನಿ. ಇನ್ನು ಈ ಸಿನಿಮಾದ ಕತೆಗೆ ಬರೋದಾದರೆ, ಒಬ್ಬ ಕೂಲಿ ಒಂದು ಇಂಟರ್ನ್ಯಾಷನಲ್ ಮಾಫಿಯಾ ಅಥವಾ ಸಿಂಡಿಕೇಟ್ ಅಂತ ಏನು ಹೇಳ್ತಾರೆ ಅದನ್ನು ಎದುರಾಕೊಳ್ಳೋದೇ ಈ ಸಿನಿಮಾದ ಕತೆ. ಒಬ್ಬ ಕೂಲಿ ಯಾಕೆ ಇಂಟರ್ನ್ಯಾಷನಲ್ ಸಿಂಡಿಕೇಟ್ನ ಎದುರಾಕೋತಾನೆ? ಕಾರಣ ಅವನ ಪ್ರಾಣ ಸ್ನೇಹಿತನ ಸಾವು ಮತ್ತು ಆ ಪ್ರಾಣ ಸ್ನೇಹಿತನ ಕುಟುಂಬದ ರಕ್ಷಣೆಯ ಜವಾಬ್ದಾರಿ. ಇದನ್ನು ಕೇಳಿದ್ರೆ ಯಾವುದೋ ನಾರ್ಮಲ್ ಮಾಸ್ ರೂಟೀನ್ ಸ್ಟೋರಿ ಥರ ಇದೆ. ಒಬ್ಬ ಕೂಲಿ ಒಂದು ಇಂಟರ್ನ್ಯಾಷನಲ್ ಸಿಂಡಿಕೇಟ್ನ ಎದುರಾಕೊಳ್ಳೋಕ್ಕೆ ಸಾಧ್ಯನಾ? ಪ್ರಾಕ್ಟಿಕಲಿ ಯೋಚನೆ ಮಾಡೋದಾದರೆ ಪವರ್ ಪಾಲಿಟಿಕ್ಸಲ್ಲೂ ಸಹ ಒಂದು ಮಾಫಿಯಾನ ಎದುರಾಕೊಳ್ಳೋದು ಭಾಳ ಕಷ್ಟ ಇದೆ. ತೆರೆ ಮೇಲೂ ಇದನ್ನು ಕಷ್ಟ ಅಂತಲೇ ಹೇಳ್ಬೋದು. ಆದರೆ ರಜನಿಕಾಂತ್ ಅಂತ ಹೀರೋ ಇದ್ದಾಗ ಎಲ್ಲವೂ ಸಾಧ್ಯ. ಒಂದು ಸಿನಿಮಾನ 2 ಥರ ಡಿಸೈನ್ ಮಾಡ್ಬೋದು. ಒಂದು ಹೀರೋ ಇಮೇಜ್ ತಕ್ಕಂಗೆ, ಇನ್ನೊಂದು ಸ್ಟೋರಿ ಡಿಮ್ಯಾಂಡ್ ಮಾಡೋ ಥರ. ಈ ಸಿನಿಮಾದಲ್ಲಿ ಇದು ಯಾವ ಥರ ವರ್ಕ್ ಆಗಿದೆ ಅಂತ ಕೇಳಿದ್ರೆ 2 ಥರನೂ ವರ್ಕ್ ಆಗಿದೆ ಅಂತಲೇ ಹೇಳ್ಬೋದು. ಈ ಚಿತ್ರದ ಫಸ್ಟ್ ಹಾಫ್ನಲ್ಲಿ ಕತೆ ಏನು ಡಿಮ್ಯಾಂಡ್ ಮಾಡುತ್ತೆ ಅದಕ್ಕೆ ಪೂರಕವಾಗಿ ಚಿತ್ರಕಥೆ ಮಾಡ್ಕೊಂಡಿದ್ದಾರೆ ಮತ್ತು ಅದು ಎಂಟರ್ಟೈನಿಂಗ್ ಆಗೂ ಇದೆ. ಇನ್ನು ಚಿತ್ರದ ಸೆಕೆಂಡ್ ಹಾಫ್ ವಿಷಯಕ್ಕೆ ಬಂದರೆ, ಈ ಚಿತ್ರದ ಸೆಕೆಂಡ್ ಹಾಫ್ನ ಸ್ಕ್ರೀನ್ ಪ್ಲೇ ಕತೆಗೆ ಪೂರಕವಾಗಿ ಇಲ್ಲ. ಅದು ಹೀರೋನ ಇಮೇಜಿಗೆ ತಕ್ಕಂಗಿದೆ. ಇನ್ನು ಈ ಚಿತ್ರದ ಸೆಕೆಂಡ್ ಹಾಫ್ ವಿಷಯಕ್ಕೆ ಬಂದರೆ, ನೀವು ಈ ಚಿತ್ರದಲ್ಲಿ ಚಿತ್ರಕಥೆ ಬಿಟ್ಟು ರಜನಿಕಾಂತ್ ಮಾತ್ರ ನೋಡ್ತೀನಿ ಅಂತ ಆದರೆ ನಿಮ್ಗೆ ಅವಾಗ ಈ ಸೆಕೆಂಡ್ ಹಾಫ್ ಇಷ್ಟ ಆಗುತ್ತೆ. ಅದೇ ನನಗೆ ಕತೆ, ಚಿತ್ರಕಥೆ, ಲಾಜಿಕ್ ಇದೆಲ್ಲ ಬೇಕು ಅಂತ ಹೋದರೆ ಈ ಸಿನಿಮಾದಲ್ಲಿ ಸೆಕೆಂಡ್ ಹಾಫ್ ನಿಮಗೆ ಡಿಸಪಾಯಿಂಟ್ ಮಾಡುತ್ತೆ. ಯಾಕೆ ಅಂತ ಹೇಳಿದ್ರೆ, ರಜನಿಕಾಂತ್ ಸಿನಿಮಾದಲ್ಲಿ ನಾವು ಲಾಜಿಕ್ ಹುಡುಕೋಕ್ಕಾಗಲ್ಲ. ಅಟ್ಲೀಸ್ಟ್ ಲೋಕೇಶ್ ಕನಕರಾಜಿಂದಾರು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿತ್ತು. ಆದರೆ ಇಲ್ಲಿ ರಜನಿಕಾಂತ್ ಸಿನಿಮಾ ಆಗಿರೋದ್ರಿಂದ ಪಾಪ ಲೋಕೇಶ್ ಕನಕರಾಜ್ ಕೈಲೂ ಏನೂ ಮಾಡೋಕ್ಕಾಗಿಲ್ಲ. ಸೊ ಈ ಸಿನಿಮಾದ ಫಸ್ಟ್ ಹಾಫ್ ನೀವು 10 ಸತಿ ನೋಡಿದ್ರು ನಿಮ್ಗೆ ಬೇಜಾರಾಗಲ್ಲ. ಆದರೆ ಅದೇ ಸೆಕೆಂಡ್ ಹಾಫ್ನ ನೀವು 1 ಸತಿ ನೋಡಿದ್ರೆ ಸಾಕಾಗುತ್ತೆ. 2ನೇ ಸಲ ನೋಡೋರು ನಿಮ್ಮ ಪರ್ಸ್ನಲ್ ರಿಸ್ಕಲ್ಲಿ ನೋಡಬೇಕು. ಇನ್ನು ಈ ಚಿತ್ರದ ಹ್ಯೂಜ್ ಸ್ಟಾರ್ ಕ್ಯಾಸ್ಟ್ ವಿಷಯಕ್ಕೆ ಬರೋದಾದರೆ, ಈ ಚಿತ್ರದ ಮೇನ್ ವಿಲನ್ ನಾಗಾರ್ಜುನ್ ಅವರು ಪಾತ್ರನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಮತ್ತು ಅವರು ತುಂಬ ಸ್ಟೈಲಿಶ್ ಆಗಿ ಒಂದು ರಾಕ್ ಸ್ಟಾರ್ ಥರ ತೋರಿಸಿದ್ದಾರೆ ಈ ಸಿನಿಮಾದಲ್ಲಿ. ಅವರ ಒಂದು ಪರ್ಫಾರ್ಮೆನ್ಸು ಅವ್ರ ತೆಲುಗು ಆಡಿಯನ್ಸ್ಗೆ ಖಂಡಿತ ಇಷ್ಟ ಆಗುತ್ತೆ. ಇನ್ನು ನೀವು ನಾಗಾರ್ಜುನ್ ಅವರ ಅಭಿಮಾನಿ ಆಗಿಲ್ಲದೆ ಹೋಗಿ ನೋಡಿದ್ರು ನಿಮಗೆ ನಾಗಾರ್ಜುನ್ ಅಭಿನಯ ನಿಮ್ಗೆ ಖಂಡಿತ ಖುಷಿ ಕೊಡುತ್ತೆ. ಇನ್ನು ಸತ್ಯರಾಜ್ ಅವರು ಕೊಟ್ಟಿರುವಂಥ ಪಾತ್ರನ ಅವರು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಮತ್ತು ಕೆಲವು ಕಡೆ ಅವರಿಂದ ರಜನಿಗೆ ಒಂದು ಒಳ್ಳೆ ಹೈಪು ಕೊಡಿಸಿದ್ದಾರೆ. ಇನ್ನು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದನ್ನೋ ಗಾದೆ ಕೇಳಿರ್ತೀರ. ಆ ಗಾದೆಗೆ ಒಂದು ರಿಯಲ್ ಟೈಮ್ ಎಕ್ಸಾಂಪಲ್ ಥರ ಈ ಸಿನಿಮಾದಲ್ಲಿ ಒಬ್ಬರು ಸಿಗ್ತಾರೆ. ಅವರೇ ಮಲಯಾಳಂ ಆ್ಯಕ್ಟರ್ ಶೋಭಿನ್ ಸಾಹಿರ್. ಒಂದೇ ಲೈನಲ್ಲಿ ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಬೇಕು ಅಂದರೆ, ನೀವು ಸಿನಿಮಾದಿಂದ ಮುಗಿಸ್ಕೊಂಡು ಥಿಯೇಟ್ರಿಂದ ಈಚೆ ಬರುವಾಗ ನಿಮಗೆ ರಜನಿಕಾಂತ್ ಕಾಡ್ತಾರೋ ಇಲ್ವೋ, ಆದರೆ ಶೋಭಿನ್ ಸಾಹಿರ್ ಕ್ಯಾರೆಕ್ಟರ್ ಅಂತೂ ನಿಮಗೆ ಖಂಡಿತ ಕಾಡುತ್ತೆ. ಇನ್ನು ನಮ್ಮ ಕನ್ನಡದ ಡಿಂಪಲ್ ಕ್ವೀನ್ ರಚಿತಾರಾಮ್ ಅವ್ರ ವಿಷಯಕ್ಕೆ ಬರೋದಾದರೆ, ಟ್ರೈಲರ್ ನೋಡಿದಾಗ ರಚಿತಾರಾಮ್ ಅವರ ರೋಲು ಈ ಸಿನಿಮಾದಲ್ಲಿ ಒಂದು ಸಣ್ಣ ರೋಲು ಅಥವಾ ಒಂದು ಹೀರೋ ತಂಗಿನೋ ಅಥವಾ ಯಾವುದೋ ಒಂದು ಸಣ್ಣ ರೋಲ್ ಕೊಟ್ಟಿರ್ತಾರೆ ಅಂತ ಅಂದ್ಕೊಂಡೆ. ಆದರೆ ಈ ಸಿನಿಮಾದಲ್ಲಿ ನೋಡಿದಾಗಲೇ ಗೊತ್ತಾಗಿದ್ದು ಈ ಚಿತ್ರದಲ್ಲಿ ನಿಜವಾದ ಸರ್ಪ್ರೈಸ್ ಅಂದರೆ ರಚಿತಾರಾಮ್ ಅಂತಾನೆ. ಬಟ್ ಅವ್ರು ಇಲ್ಲಿ ಏನು ಮಾಡಿದಾರೋ ನಮ್ಮಲ್ಲಿ ಯಾಕೆ ಈ ಥರ ಒಂದು ಮಾಡಲಿಲ್ಲ ಅನ್ನೊಂದು ಸಣ್ಣ ಹೊಟ್ಟೆ ಕಿಚ್ಚಂತೂ ಖಂಡಿತ ಬರುತ್ತೆ. ಇನ್ನು ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವ್ರ ವಿಷಯಕ್ಕೆ ಬರೋದಾದರೆ, ಈ ಚಿತ್ರದಲ್ಲಿ ಉಪೇಂದ್ರ ಅವರ ಬರುವಿಕೆಗಾಗಿ ಇಡೀ ಥಿಯೇಟರೇ ಕಾಯ್ತಾ ಇತ್ತು. ಹೇಗೆ ಅಂತ ಅಂದರೆ, ಚಿತ್ರದ ಫಸ್ಟ್ ಹಾಫ್ನಲ್ಲಿ ಅವರು ಚೂರು ಗ್ಲಿಮ್ಸ್ ತೋರಿಸಿ ಬಿಟ್ಬಿಡ್ತಾರೆ. ಅದು ಸೆಕೆಂಡ್ ಹಾಫಲ್ಲಿ ಒಂದು ಒಳ್ಳೆ ಎಲಿವೇಶನ್ ಪಾಯಿಂಟಲ್ಲಿ ಅವ್ರದ್ದು ಎಂಟ್ರಿ ಆಗುತ್ತೆ. ಆವಾಗ ಇಡೀ ಥಿಯೇಟರೇ ಎರಪ್ಟ್ ಆಗೋಯ್ತು. ಅವರ ಒಂದು ಪಾತ್ರ ಅಪ್ಪಟ ಉಪ್ಪಿ ಅಭಿಮಾನಿಗೆ ಸಾಕಾಗಲ್ಲ ಅಂತ ಅನ್ನಿಸ್ಬೋದು. ಇನ್ನು ಸ್ವಲ್ಪ ಉಪೇಂದ್ರ ಅವ್ರ ಪ್ರೆಸೆನ್ಸ್ ಇದ್ದರೆ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಬಟ್ ಖಂಡಿತವಾಗ್ಲೂ ಅವ್ರಿಗೆ ಈ ಸಿನಿಮಾದ ಸಿಕ್ಕಿರೋಂಥ ಎಲಿವೇಶನ್ಸು ತುಂಬ ಖುಷಿ ಕೊಡುತ್ತೆ. ಬಟ್ ನಾನು ಮೊದಲೇ ಹೇಳಿದಾಗೆ ಅಪ್ಪಟ ಉಪ್ಪಿ ಫ್ಯಾನ್ಸ್ಗೆ ಉಪೇಂದ್ರ ಅವರ ಪಾತ್ರಕ್ಕೆ ಇನ್ನೂ ಸ್ವಲ್ಪ ಸ್ಕೋಪು ಕೊನೆಯಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸಿದ್ರೆ ಅದು ಅವ್ರ ತಪ್ಪೇನಿಲ್ಲ. ಈ ರಿವ್ಯೂ ಮೊದಲಲ್ಲೇ ನಾನು ಹೇಳಿದಾಗೆ ಎಲ್ಲ ಪಾತ್ರಗಳು ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ. ಆದರೆ ಒಂದು ಪಾತ್ರ ಬಿಟ್ಟು ಅಂತ ನಾನು ಹೇಳಿದ್ನಲ್ಲ, ಅದು ಯಾರು ಅಂತ ನೀವು ಈಗ ಆಲ್ರೆಡಿ ಗೆಸ್ ಮಾಡಿರ್ತೀರಾ ಅಂತ ಅನ್ಕೋತೀನಿ. ಅದಿನ್ಯಾರು ಅಲ್ಲ, ಪಾಪ ಅದು ನಮ್ಮ ಅಮೀರ್ ಖಾನ್ ಅವರು. ನೀವು ಸರ್ಕಾಸಮ್ನ ಇಷ್ಟಪಡೋರಾದರೆ ಈ ಸಿನಿಮಾದಲ್ಲಿ ಅಮೀರ್ ಖಾನ್ ಎಂಟ್ರಿ ಆದಮೇಲೆ ನಿಮ್ಗೆ ಒಳ್ಳೆ ಎಂಟರ್ಟೈನ್ಮೆಂಟು, ನೀವು ಸಖತ್ ಎಂಜಾಯ್ ಮಾಡ್ತೀರಾ.
ಯಾಕೆ ಅಂತಂದರೆ ಬಾಲಿವುಡ್ನ ಅಂಥ ದೊಡ್ಡ ನಟನ ಇಲ್ಲಿ ಕರ್ಕೊಬರುವಾಗ ಅದು ಅವರು 2,000 ಕೋಟಿ ವಸೂಲಿ ಆಗಲೇ ನೋಡಿದ್ದವರು. ಇಂಥ ಒಬ್ಬ ದೊಡ್ಡ ನಟನ ಇಲ್ಲಿ ತುಂಬ ಹೈಪ್ ಕೊಟ್ಟು ಕರ್ಕೊಬಂದಿದ್ದಾರೆ. ಮತ್ತು ಆ ನಟ ಸಹ ರಜನಿಕಾಂತ್ ಮೇಲಿನ ಅಭಿಮಾನಕ್ಕೋಸ್ಕರ ಇಲ್ಲಿ ಬಂದು ವರ್ಕ್ ಮಾಡಿದ್ದಾರೆ. ಇಂಥದ್ದೆಲ್ಲ ಇದ್ದಾಗ ನಾವೇನೋ ಒಂದು ಮಾಡಿರ್ತಾರೆ ಅಂತ ಒಂದು ನಿರೀಕ್ಷೆಯಲ್ಲಿ ಹೋಗಿರ್ತೀವಿ. ಬಟ್ ಅಲ್ಲಿ ಏನಾಗಿದೆ ಅಂತಂದರೆ ನಿಂಗೆ ಡೈರಿ ಮಿಲ್ಕ್ ಕೊಡ್ತೀನಿ ಅಂತ ಹೇಳಿ ಬಾಯಿಗೆ ಲಾಲಿಪಾಪ್ ಇಟ್ಟಂಗಾಗಿದೆ ಈ ಪರಿಸ್ಥಿತಿ. ಇದನ್ನು ನಾವು ಪ್ರೇಕ್ಷಕರಿಗೂ ಹೇಳ್ಬೋದು ಮತ್ತು ನಮ್ಮ ಪಾಪ ಅಮೀರ್ ಖಾನ್ ವಿಷಯಕ್ಕೂ ಅದೇ ಹೇಳ್ಬೋದು. ಇನ್ನು ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ ಅವರು ಚಿತ್ರರಂಗಕ್ಕೆ ಬಂದು 50 ವರ್ಷ ಕಳೆದಿದೆ. ಈ 50 ವರ್ಷದಲ್ಲಿ ಅವರ ಒಂದು ಸ್ವ್ಯಾಗು, ಅವರ ಒಂದು ಆ್ಯಕ್ಟಿಂಗ್ ಎಬಿಲಿಟಿ, ಅವರ ಒಂದು ಮತ್ತು ಪ್ರೇಕ್ಷಕರನ್ನು ಹಿಡಿದಿಟ್ಕೊಳ್ಳೋವಂಥ ಕಲೆ ಇದು ಯಾವತ್ತಿನ ಥರ ಅದೇ ಥರ ಮುಂದುವರ್ಕೊಂಡು ಹೋಗಿದೆ. ಮತ್ತು ಈ ಸಿನಿಮಾದಲ್ಲಿ ಇನ್ನೂ ಒಂದು ಲೆವೆಲ್ಗೆ ಹೋಗಿದೆ ಅಂತ ಹೇಳ್ಬೋದು. ಇದನ್ನು ರಜನಿಕಾಂತ್ ಫ್ಯಾನ್ಸ್ ಅಲ್ಲದೆ ಒಬ್ಬ ನಾರ್ಮಲ್ ಆಡಿಯನ್ಸ್ ಆಗಿ ಕೂತ್ಕೊಂಡು ನೋಡಿದ್ರು ನಿಮ್ಗೆ ಅದು ಇಷ್ಟ ಆಗುವಂಥ ಪರ್ಫಾರ್ಮೆನ್ಸ್ ಇದರಲ್ಲಿದೆ. ಇನ್ನು ಈ ಚಿತ್ರದ ಪ್ಲಸ್ಸು ಮೈನಸ್ ವಿಷಯಕ್ಕೆ ಬರೋದಾದರೆ ಈ ಚಿತ್ರದ ಪ್ಲಸ್ ಅಂದರೆ ಅದು ರಜನಿಕಾಂತ್ ಫಸ್ಟ್ ಹಾಫು ಮತ್ತು ಈ ಚಿತ್ರದ ಸ್ಟಾರ್ ಕ್ಯಾಸ್ಟ್. ಮತ್ತು ಈ ಚಿತ್ರದ ನೆಗೆಟಿವ್ ವಿಷಯಕ್ಕೆ ಬರೋದಾದರೆ ಅದು ಚಿತ್ರದ ಸೆಕೆಂಡ್ ಹಾಫು ಮತ್ತು ಅಮೀರ್ ಖಾನ್ ಅಂತ ಹೇಳ್ಬೋದು. ಈ ಚಿತ್ರದ ಟೆಕ್ನಿಷಿಯನ್ಸ್ ವಿಷಯಕ್ಕೆ ಬರೋದಾದರೆ ಈ ಚಿತ್ರದ ಸಂಗೀತ ನಿರ್ದೇಶಕ ಅನಿರುದ್ಧ್ ರವಿಚಂದರ್ ಅವ್ರು ತಮ್ಮ ಕೆಲಸ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಚಿತ್ರದ ಆ್ಯಕ್ಷನ್ ಕೊರಿಯೋಗ್ರಫಿ ಆಗಿರ್ಬೋದು ಅಥವಾ ಸಿನಿಮಾಟೋಗ್ರಫಿ, ಎಡಿಟಿಂಗ್ ಎಲ್ಲನೂ ಒಳ್ಳೆ ಬೇರೆ ಲೆವೆಲಲ್ಲೇ ಇದೆ ಅಂತಲೇ ಹೇಳ್ಬೋದು. ಇನ್ನು ಈ ಸಿನಿಮಾನ ಫ್ಯಾಮಿಲಿ ಜೊತೆ ನೋಡ್ಬೋದಾ ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳ್ಬೋದು. ಯಾಕೆಂದರೆ ಇದೊಂದು ಎ ಸರ್ಟಿಫಿಕೇಟ್ ಸಿನಿಮಾ. ಎ ಸರ್ಟಿಫಿಕೇಟ್ ಸಿನಿಮಾ ಅಂದರೆ ಗೊತ್ತಾಗಿರಬೇಕು ಈ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ವೈಲೆನ್ಸ್ ಇದೆ. ಇವತ್ತು ಒಬ್ಬ ಈಗ ತಾನೇ ಕಂಡುಬಿಡ್ತಿರೋಂಥ ಹೀರೋ ಒಂದು ಹಿಡಿದು 50 ವರ್ಷದಿಂದ ಎಸ್ಟಾಬ್ಲಿಷ್ ಆಗಿರೋ ಹೀರೋ ತನಕ ಒಂದು ಬ್ಲಾಕ್ ಬಸ್ಟರ್ ಕೊಡಬೇಕು ಅಂತಂದರೆ ಅಲ್ಲಿ ಸಿನಿಮಾದಲ್ಲಿ ರಕ್ತಪಾತ ಆಗಬೇಕು, ಹೆಣಗಳು ಉರುಳಬೇಕು, ಈ ಥರದ್ದೇ ಒಂದು ಇನ್ನೂ ನಚ್ಕೊಂಡಿರೋವಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದೀವಿ ನಾವು. ಓವರಾಲ್ ಆಗಿ ಹೇಳಬೇಕು ಅಂದರೆ ಈ ಸಿನಿಮಾನ ನೀವು ಆ್ಯಸ್ ಎ ರಜನಿಕಾಂತ್ ಫ್ಯಾನ್ ಆಗಿ ನೋಡಿದ್ರೆ ಒಂದು 5 ಸಲ ನೋಡ್ಬೋದು. ಆದರೆ ಒಬ್ಬ ನಾರ್ಮಲ್ ಆಡಿಯನ್ಸ್ ಥರ ನೋಡಿದ್ರೆ 1 ಸಲ ನೋಡ್ಬೋದು ಅಷ್ಟೇ. 2ನೇ ಸಲ ನೋಡ್ತೀನಿ ಅಂದರೆ ಅದು ನಿಮ್ಮ ರಿಸ್ಕು.